ನಾನು ಮಂಡ್ಯ ಮಣ್ಣಿನ ಮಗ ಪ್ರದೀಪ ಮಾತನಾಡ್ತಾ ಇರೋದು. ನಾನು ತೂಬಿಕೆರೆ ಗ್ರಾಮಕ್ಕೆ ಬಂದಿದ್ದೀನಿ. ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕಿಗೆ ಸೇರಿರುವಂಥ ಇದು ಗ್ರಾಮ ತೂಬಿಕೆರೆ ಗ್ರಾಮ. ನಮ್ಮ ತೂಬನಕೆರೆ ಗ್ರಾಮದ ನಮ್ಮ ರೈತರು ರಾಗಿ ಸಾಲು ಹೊಡಿತಿದ್ದಾರೆ. ತುಂಬ ಸಖತ್ತಾಗಿ ರಾಗಿ ಬೇಸಾಯ ಮಾಡ್ತಾಯಿದ್ದಾರೆ. ತುಂಬ ಸಖತ್ತಾಗಿ ಮಾಡ್ತಾಯಿದ್ದಾರೆ ನಮ್ಮ ರೈತರು. ಅದೇ ಥರ ತೂಬಿಕೆರೆ ಗ್ರಾಮದ ರೈತರು ಏನೆಲ್ಲ ಒಂದು ಸಾಕರೆ ದನ, ಹಸ, ಎಮ್ಮೆ, ಆಡು, ಕುರಿ, ಮೇಕೆ, ಪ್ರತಿಯೊಂದು ಕೋಳಿ, ಕೊಕ್ಕೆ ಪ್ರತಿಯೊಂದು ಸಾಕಿರ್ತಾರೆ. ತುಂಬ ಸಖತ್ತಾಗಿ ಸಾಕಿದ್ದಾರೆ ಎಲ್ಲ ಪ್ರಾಣಿಗಳನ್ನೂ ಕೂಡ. ಕಾಡು ಪ್ರಾಣಿ ಒಂದು ಬಿಟ್ಟು ನಾಟಿ ಊರು ಪ್ರಾಣಿಗಳು ಸಾಕಿದ್ದಾರೆ. ತುಂಬ ಸಖತ್ತಾಗಿ ಸಾಕಿದ್ದಾರೆ. ಅದೇ ಥರ ನಮ್ಮ ರೈತರು ರಾಗಿ ಬೇಸಾಯ ಮಾಡ್ತಾಯಿದ್ದಾರೆ ನೋಡಿ. ತುಂಬ ಸಖತ್ತಾಗಿ ಮಾಡ್ತಾಯಿದ್ದಾರೆ. ಒಂಟಿ ದನಿನಲ್ಲಿ ಉಳ್ತಾಯಿದ್ದಾರೆ. ಹಳ್ಳಿ ಕಾರು ಒಂಟಿ ದನಿನಲ್ಲಿ ಒಂದೊಂದು ನೇಗಿಲು ಕಟ್ಕೊಂಡು ತುಂಬ ಸಖತ್ತಾಗೆ ಉಳ್ತಾಯಿದ್ದಾರೆ ನಮ್ಮ ರೈತರು, ತೂಬಿಕೆರೆ ಗ್ರಾಮದ ರೈತರು. ಅದೇ ಥರ ನಮ್ಮ ತಾತ ಮುತ್ತಾತಿಯರು ಯಾವ್ಯಾವ ಥರ ಮನೆ ಕಟ್ಟಿದ್ರು ತೂಬಿಕೆರೆ ಗ್ರಾಮದಲ್ಲಿ ಅವೆಲ್ಲ ನಿಮಗೆ ತೋರಿಸ್ತೀನಿ, ಪರಿಚಯ ಮಾಡಿಸ್ತೀನಿ. ಅದೇ ಥರ ನಮ್ಮ ಗ್ರಾಮ ತುಂಬ ಸಖತ್ತಾಗೆ ಫೇಮಸ್ ಆಗೈತೆ. ಯಾಕೆಂದರೆ ತುಂಬ ಫ್ಯಾಕ್ಟ್ರಿಗಳೈತೆ ನೋಡಿ. ಇದೇ ತೂಬಿಕೆರೆ ಗ್ರಾಮ. ಅದೇ ಥರ ನಮ್ಮ ರೈತರು ದನ ಕಟ್ಕೊಂಡು ಒಂದೇ ಒಂದು ನೇಗಿಲು ಮಡಿಕೊಂಡು ಇದು ಈಜಿ ಬೇಸಾಯ. ತುಂಬ ಸಖತ್ತಾಗೈತೆ ಬೇಸಾಯ ಇದು. ತುಂಬ ಅದ್ಭುತವಾದ ಒಂದು ಬೇಸಾಯ ಇದು ನೋಡಿ. ಒಂಟಿ ದನಿನಲ್ಲಿ ಒಂದೊಂದು ನೇಗಿಲು ಕಟ್ಕೊಂಡು ನೊಗ ಕಟ್ಕೊಂಡು ಯಾವ ಥರ ಉಳ್ತಿದ್ದಾರೆ ನಮ್ಮ ರೈತರು. ತುಂಬ ಸಖತ್ತಾಗಿ ಉಳ್ತಿದ್ದಾರೆ ನಿಜವಾಗ್ಲೂ. ಅದೇ ಥರ ನೋಡಿ, ಇಟ್ಕೆ ಫ್ಯಾಕ್ಟ್ರಿ ಕೂಡ ಆಯ್ತಾ ಪಕ್ಕದಲ್ಲಿ ನೋಡಿ. ನೋಡಿ ಯಾವ ಥರ ಬೇಸಾಯ ಮಾಡ್ತಾರೆ, ರಾಗಿ ಬೇಸಾಯ. ನಿಜಕ್ಕೂ ತುಂಬ ಸಖತ್ತಾಗೈತೆ. ನಮ್ಮ ತೂಬಿಕೆರೆ ಗ್ರಾಮದ ರೈತರಿಗೆ ನಮ್ಮ ಕಡೆಯಿಂದ ತುಂಬ ಟ್ಯಾಂಕ್ಸ್. ಅದೇ ಥರ ವಂದನೆಗಳು ನೋಡಿ. ತುಂಬ ಸಖತ್ತಾಗಿ ಬೇಸಾಯ ಮಾಡ್ತಾಯಿದ್ದಾರೆ ನಿಜಕ್ಕೂ ನಮ್ಮ ರೈತರು ನೋಡಿ. ಅದೇ ಥರ ನಮ್ಮ ತಾಯಿ ಕೂಡ ಹಸ ಕಟ್ಟಾಗ್ತಾಯಿದ್ದಾರೆ ನೋಡಿ. ತುಂಬ ಸಖತ್ತಾಗಿ ಹಸ ಕಟ್ಟಾಗ್ತಾಯಿದ್ದಾರೆ ನಮ್ಮ ತಾಯಿ ಕೂಡ ಹಸ ಕಟ್ಟಾಗ್ತಾಯಿದ್ದಾರೆ ನೋಡಿ. ನಮ್ಮ ತಾಯಿ ಕೂಡ ಹಸ ಕಟ್ಟಾಗ್ತಿದ್ದಾರೆ. 3 ಹಸ ಸಾಕಿದ್ದಾರೆ. ಅವರು ಕೂಡ ಆಡು ಸಾಕಿದ್ದಾರೆ, ಕುರಿ ಸಾಕಿದ್ದಾರೆ. ಮನೆ ಮುಂದ್ಗಡೆ ನೋಡಿ, ಮನೆ ಮುಂದ್ಗಡೆ ತಗಣಿ ಚೊಟ್ಟಾಕಿದ್ದಾರೆ ನೋಡಿ. ತುಂಬ ಸಖತ್ತಾಗೈತೆ ಬೇಸಾಯ ಅಂತೂ. ತುಂಬ ಅದ್ಭುತ ಐತೆ. ಪರಿಸರ ಅಂತೂ ತುಂಬ ಸಖತ್ತಾಗೈತೆ. ಅದೇ ಥರ ನೋಡಿ ನಮ್ಮ ರೈತರು ಏನೆಲ್ಲ ಒಂದು ರಾಗಿ ಸಾಲು, ರಾಗಿ ಇದನ್ನು ಯಾವ ಥರ ಯಾವ ಥರ ಎತ್ತವ್ರೆ ಅಂತ ನೋಡಿ. ತುಂಬ ಸಖತ್ತಾಗಿರ್ತಿದ್ದಾರೆ ನಿಜಕ್ಕೂ. ಅದೇ ಥರ ಆಡು ಕುರಿ ಕೂಡ ಸಾಕಿದ್ದಾರೆ ನಮ್ಮ ತೂಬಿಕೆರೆ ಗ್ರಾಮದ ರೈತರು ನೋಡಿ. ತುಂಬ ಸಖತ್ತಾಗಿ ಮನೆ ಮುಂದ್ಗಡೆ ಯಾವ ಥರ ಸಾಕಿದ್ದಾರೆ. ವಾತ ಇದು ತುಂಬ ಸಖತ್ತಾಗಿ ಸಾಕಿದ್ದಾರೆ. ವಾತ ಕೂಡ ಇದು ಗಂಡು ಆತ, ಅದು ಗಂಡು ಆತ. ತುಂಬ ನೋಡಿ, ಆಡಂತೂ ತುಂಬ ಸಖತ್ತಾಗಿ ಸಾಕಿದ್ದಾರೆ. ಅದ್ಭುತವಾದ ಒಂದು ಸಾಧನೆ ಇದು. ನಮ್ಮ ರೈತರು ಮಾಡಿರುವಂಥ ಸಾಧನೆ ಇದು ನೋಡಿ. ಅಲ್ಲಿ ಆ ಮನೆ ಮುಂದ್ಗಡೆ ಕೂಡ ಅಲ್ಲೂ ಕೂಡ ಆಡು ಕಟ್ಟಾಕಿದ್ದಾರೆ ನೋಡಿ ಕಂಬಕ್ಕೆ. ತುಂಬ ಸಖತ್ತಾಗಿ ನಿಂತೈತೆ. ಅದೇ ಥರ ರಾಗಿ ಬೇಸಾಯ ಮಾಡಿದ್ದಾರೆ ನೋಡಿ. ತುಂಬ ಸಖತ್ತಾಗೈತೆ ರಾಗಿ ಬೇಸಾಯ. ಅದೇ ಥರ ತಗಣಿ ಸಾಲನ್ನು ಬಿಟ್ಟಿದ್ದಾರೆ ಒಳಗಡೆ. ತಗಣಿ ಕಾಳು ಸಾಲು ನೋಡಿ. ತಗಣಿ ಸಾಲು ಇದು ತುಂಬ ಸಖತ್ತಾಗಿ ಬಿಟ್ಟಿದ್ದಾರೆ ರಾಗಿ ಗದ್ದೆ ಒಳಗಡೆ ನೋಡಿ. ಅದೇ ಥರ ಹಸ ಕೂಡ ಅಲ್ಲೊಂದೈತೆ, ಮರಕಟ್ಟು ಹಾಕಿದ್ದಾರೆ. ಉಳ್ಮೇದ ಕೂಡ ಐತೆ. ಅದೇ ಥರ ನಮ್ಮ ರೈತರು ಅಲ್ಲೂ ಕೂಡ ಬೇಸಾಯ ಮಾಡ್ತಾಯಿದ್ದಾರೆ ನೋಡಿ ರೈತರು ನೋಡಿ. ನಮ್ಮ ತೂಬಿಕೆರೆ ರೈತರು ಒಳಗಡೆ ಕೋಲ್ಗುಲಿ ತಗೊಂಡು ಬೇಸಾಯ ಮಾಡ್ತಿದ್ದಾರೆ. ಒಳಗಡೆ ಮಣ್ಣೆಲ್ಲನೂ ಕೆದಕ್ತಿದ್ದಾರೆ ನೋಡಿ. ಬಿಗಿ ಬಂದಿರ್ತದಲ್ಲ ಮಣ್ಣು, ಅದನ್ನು ಕೆದಕ್ತಿದ್ದಾರೆ ನಮ್ಮ ರೈತರು ನೋಡಿ. ಏನೆಲ್ಲ ಒಂದು ಬೇಸಾಯ ಐತೆ ನೋಡಿ. ತುಂಬ ಸಖತ್ತಾಗೈತೆ. ಅದೇ ಥರ ನಾಯಿ ಕೂಡ ಸಾಕಿದ್ದಾರೆ ನಮ್ಮ ರೈತರು ಮನೆ ಮುಂದ್ಗಡೆ ನೋಡಿ. ಮಲ್ಲಿಗೆ ಗಿಡ ಕೂಡ ಹಾಕಿದ್ದಾರೆ ನಮ್ಮ ರೈತರು ನೋಡಿ ಮನೆ ಮುಂದ್ಗಡೆ. ಇವರು ನಮ್ಮ ತಾಯಿ ಇವರು ನೋಡಿ. ತೂಬಿಕೆರೆ ಗ್ರಾಮದ ರೈತ ಮಹಿಳೆ ಇವರು ನೋಡಿ. ತುಂಬ ಕಷ್ಟಪಟ್ಟಿದ್ದಾರೆ. ತುಂಬ ಕಷ್ಟಪಟ್ಟು ಈ ಮನೆ ಕಟ್ಟಿರೋದು ಅವರು ನೋಡಿ. ತುಂಬಾ ಕಷ್ಟಪಟ್ಟಿದ್ದಾರೆ ನಿಜಕ್ಕೂ ನೋಡಿ. ಅದೇ ಥರ ಹಸ ಕೂಡ ಸಾಕಿದ್ದಾರೆ ನೋಡಿ ಮನೆ ಮುಂದ್ಗಡೆ ನೋಡಿ. ಹಸ ಅವರವೇ ಇವು 3 ಹಸ
ಪಾರಮಸ ಇಲಕ್ಕಿಯ ಸಹ ಇವು ನೋಡಿ. ಇದು ಕರ, ಇದು ಇನ್ನೂ ನೋಡಿ ತುಂಬ ಮೇಯ್ತೈತೆ ನೋಡಿ. ಅದೇ ಥರ ಅಲ್ಲೊಂದು ಕರ್ಸ ಐತೆ ನೋಡಿ, ಅಲ್ಲೊಂದು ದೊಡ್ಡ ಕರ ಐತೆ ನೋಡಿ. ನೋಡಿ ತುಂಬ ಸಗದ ಮೇಯ್ತೈತೆ. ಅದೇ ಥರ ಇಲ್ಲೊಂದು ಹಸ ಕೂಡ ಐತೆ ನೋಡಿ, ಇನ್ನೊಂದು ಕೆಂಚ ಸಹ ಇದು. ಇದು ಇಲಕ್ಕಿಯ ಸನಿಯೇ, ಇದು ಜರ್ಸಿ. ಇದು ನೋಡಿ ಜರ್ಸಿ ಹಸ, ಇದು ತುಂಬ ಸಗದಾಗೈತೆ. ಗಂಡು ಗುಳಿ ನೋಡಿ, ಗಂಡು ಓರಿ ಇದು ನೋಡಿ. ಅದು 2 ಹಸ ತುಂಬ ಸಗದಾಗೈತೆ. ಅದೇ ಥರ ನಮ್ಮ ರೈತರು ರಾಗಿ ಬೇಸಾಯ ಮಾಡ್ತಿದ್ದಾರೆ. ತುಂಬ ಸಗದಾಗ ಪಟ ಉತ್ತಿದ್ದಾರೆ ನೋಡಿ, ಯಾವ ಥರ ಉತ್ಕೊಯ್ತಿದ್ದಾರೆ ಸಾಲಾಗಿ ಅಂತ ನೋಡ್ರಿಪ್ಪ ನೋಡಿ. ಅದೇ ತೂಬಿನಕೆರೆ ಗ್ರಾಮ ಕಾಣಿಸ್ತಾ ಇರೋದು ಊರು ನೋಡಿ, ತುಂಬ ಸಗದಾಗೈತೆ. ಇದು ತಗಣಿ ಚೊಟ್ಟು ನೋಡಿ, ತಗಣಿ ಚೊಟ್ಟು ಹಾಕಿದ್ದಾರೆ ನಮ್ಮ ರೈತರು ಮನೆ ಮುಂದ್ಗಡೆ ನೋಡಿ. ಅದೇ ಥರ ತೊಗರಿ ಗಿಡ ನೋಡಿ, ಅದೇ ಥರ ತೊಗರಿ ಗಿಡನೂ ತೋರಿಸ್ತೀನಿ ನೋಡ್ಕೊಂಡು ನಿಮ್ಗೆ ಹೊಂಟ್ರಿಪ್ಪು. ಇದೇ ತೊಗರಿ ಗಿಡ, ಇನ್ನೂ ಕಾಯಿ ಬಿಡ್ನಿಲ್ಲ, ಹೂವು ಬಿಡ್ತೈತೆ ಇವಾಗ. ಇನ್ಮೇಲೆ ಜೋರಾಗಿ ಕಾಯಿ ಬಿಡ್ತದೆ ಇದು ನೋಡಿ. ಅದೇ ಥರ ನಮ್ಮ ರೈತರು ರಾಗಿ ಸರ್ಗಿ ಎತ್ತಿದ್ದಾರೆ, ಕಡ್ಡಿ ಒಂದು ಕೋಲ್ ತಗೊಂಡು ನೋಡಿ. ತುಂಬಾ ಸಗದಾಗ ಸಾಲು ಹೊಡಿತಿದ್ದಾರೆ, ಉಳ್ತಿದ್ದಾರೆ ನೋಡಿ. ನೋಡಿ ಮನೆಯಿಂದ ಊಟ ತಂದು ಊಟ ಮಾಡಿದ್ದಾರೆ. ಅದೇ ಥರ ಬಾಟ್ಲು ಕೂಡ ಮಡಗಿದ್ದಾರೆ ನೀರು ಕುಡಿಯೋಕ್ಕೆ ನಮ್ಮ ರೈತರು ನೋಡಿ. ತಪ್ಪಲೆ ಕೂಡ ಮಡಗಿದ್ದಾರೆ ನೋಡಿ. ನೋಡಿ ನಮ್ಮ ರೈತರು ಯಾವ ಥರ ರಾಗಿ ಸಹ ಪಟ ಹೊಡಿತಿದ್ದಾರೆ ಅಂತ ನೋಡಿ. ಉಳ್ತಿದ್ದಾರೆ, ರಾಗಿ ಉಳ್ತಿದ್ದಾರೆ ನೋಡಿ. ಕಳೆ ಬರ್ತದೆ ಅಂತ ನೋಡಿ. ತುಂಬ ಸಖತ್ತಾಗ ಒಂಟಿ ದನಿನಲ್ಲಿ ಉಳ್ತಾಯಿದ್ದಾರೆ ನಿಜಕ್ಕೂ. ಅಣ್ಣ ತಮ್ಮ ಹೆಸರು? ರಮೇಶ್ ಗೌಡ್ರು, ನಮ್ಮ ರೈತರು ಇವರು. ಮಂಡ್ಯದವರು ಅಂದರೆ ತೂಬಿನಕೆರೆ ಗ್ರಾಮದವರು. ತುಂಬ ಸಖತ್ತಾಗ ಒಂಟಿ ದನಿನಲ್ಲಿ ಉಳುಮೆ ಮಾಡ್ತಾಯಿದ್ದಾರೆ. ಅದೇ ಥರ ಇನ್ನೂ ಒಬ್ಬರು ಉಳುಮೆ ಮಾಡ್ತಾಯಿದ್ದಾರೆ ನೋಡಿ, ಅವ್ರನ್ನೂ ತೋರಿಸ್ತೀನಿ ನಿಮ್ಗೆ. ತುಂಬ ಸಖತ್ತಾಗ ಮಾಡ್ತಾಯಿದ್ದಾರೆ ಉಳುಮೆ ನಿಜಕ್ಕೂ ನೋಡಿ. ಸಖತ್ತಾಗಿ ಉಳುಮೆ ಮಾಡ್ತಾಯಿದ್ದಾರೆ ನಿಜಕ್ಕೂ. ಇದು ಈಜಿ ಬೇಸಾಯ ಇದು. ಮೊದಲೆಲ್ಲ ಜೋಡಿ ಕಟ್ಕೊಂಡು ಉಳ್ತಿದ್ರು ಧನ್ಯವ ನಿಜಕ್ಕೂ. ಇವಾಗ ಒಂಟಿ ದನಿನಲ್ಲಿ ಉಳ್ತಾಯಿದ್ದಾರೆ ಇವರು ನಿಜಕ್ಕೂ ನೋಡಿ. ತುಂಬ ಸಗದಾಗ ಉಳ್ತಾಯಿದ್ದಾರೆ ನಿಜಕ್ಕೂ. ತೂಬಿನಕೆರೆ ಗ್ರಾಮದ ನಾಗರಾಜು ನೋಡಿ, ತುಂಬ ಸಗದಾಗ ಉಳುಮೆ ಬೇಸಾಯ ಮಾಡ್ತಿದ್ದಾರೆ. ಇವತ್ತಿನ ಮಕ್ಕಳು ಯಾರು ಈ ಥರ ಬಂದು ಯಾರು ಉಳಲ್ಲ ನಿಜಕ್ಕೂ ನೋಡಿ. ಸುಮಾರು ಏಜು ಒಂದು 60 ವರ್ಷ ಆಗೈತೆ ಇವ್ರಿಗೆ ನಿಜಕ್ಕೂ ನೋಡಿ. ತುಂಬ ಸಖತ್ತಾಗ ಉಳುಮೆ ಮಾಡ್ತಿದ್ದಾರೆ. ಅದೇ ಥರ ಮನೆ ಮುಂದ್ಗಡೆ ಹಸ ಕೂಡ ಸಾಕಿದ್ದಾರೆ. ಆಡು ಕುರಿ ಹಸ ನಮ್ಮ ತಾತ ಮುತ್ತಾತಿರು ಮಾಡಿರುವಂಥ ಬೇಸಾಯಗಳು ಇವೆಲ್ಲ ನಿಜಕ್ಕೂ. ರಾಗಿ ಬೇಸಾಯ ಇದು ತುಂಬ ಸಖತ್ತಾಗಿ ಬೆಳೀತಿದ್ದಾರೆ ರಾಗಿಯ ನೋಡಿ. ಹನಿ ನೀರಾವರಿ ಮಾಡಿದರು, ಇವಾಗ ತೆಗ್ದಾಕ್ಬಿಟ್ಟಿದ್ದಾರೆ ನಿಜಕ್ಕೂ ಅದನ್ನು. ಹನಿ ನೀರಾವರಿಗೆ ನೋಡಿ, ಪೈಪ್ ಇಲ್ಲೇ ಹೋಗೈತೆ ನೋಡಿ. ಮತ್ತೆ ಹಾಕ್ತಾರೆ ಪೈಪ. ಹನಿ ನೀರಾವರಿ ಬೇಸಾಯ ಇದು ತುಂಬ ಸಖತ್ತಾಗಿ ಮಾಡ್ತಿದ್ದಾರೆ ನಿಜಕ್ಕೂ. ದಯವಿಟ್ಟು ನೋಡಿ ನಮ್ಮ ರೈತರು ಯಾವ ಥರ ಎಲ್ಲ ಒಂದು ದನ ಕಟ್ಕೊಂಡು ನೊಗ ಕಟ್ಕೊಂಡು ಒಂಟಿ ದನಿಯಲ್ಲಿ ಉಳ್ತಾಯಿದ್ದಾರೆ ನಿಜಕ್ಕೂ. ತುಂಬ ಸಖತ್ತಾಗಿ ಉಳ್ತಾಯಿದ್ದಾರೆ ನಿಜಕ್ಕೂ ನೋಡಿ. ನಮ್ಮ ತೂಬಿನಕೆರೆ ಗ್ರಾಮದ ರೈತರಿಗೆಲ್ಲ ನಮ್ಮ ಕಡೆಯಿಂದ ಟ್ಯಾಂಕ್ಸ್, ತುಂಬ ಧನ್ಯವಾದಗಳು ನಿಜಕ್ಕೂ. ತುಂಬ ಸಖತ್ತಾಗ ರಾಗಿ ಬೇಸಾಯ ಮಾಡ್ತಾಯಿದ್ದಾರೆ. ತುಂಬ ಸಖತ್ತಾಗಿ ಅದ್ಭುತ ಬೆಳೀತಿದ್ದಾರೆ ನೋಡಿ. ಅದೇ ಥರ ಹಸ ಕೂಡ ಐತೆ ಒಂದು ಪಕ್ಕದಲ್ಲಿ ನೋಡಿ, 2 ಅವೆ ನೋಡಿ ಇಲಕ್ಕಿ ಹಸ. ಅದೇ ಥರ ಮುಸ್ಕುಂಜೋಳ ಕೂಡ ಹಾಕಿದ್ದಾರೆ. ಪಕ್ಕದಲ್ಲೇ ಹೈವೇ ಕೂಡ ಹೋಗೈತೆ, ಮೈಸೂರು ಹೈವೇ, ಬೆಂಗಳೂರು ಹೈವೇ, ಹೆದ್ದಾರಿ ನೋಡಿ. ತುಂಬ ಸಖತ್ತಾಗಿ ಹೋಗೈತೆ, ಹೈವೇ ಕೂಡ ಹೋಗೈತೆ ಪಕ್ಕದಲ್ಲಿ. ಊರು ಮೊಗ್ಲಲ್ಲೇ ಹೋಗೈತೆ, ಊರು ಒಳಗಡೆನೇ ಹೋಗೈತೆ ಇದು ಹೈವೇ ನೋಡಿ. ಅದೇ ಥರ ಉಲ್ಮೇದ ಕೂಡ ಹಾಕಿದ್ದಾರೆ ನೋಡಿ. ತೆಂಗಿನ ಮರ ಕೂಡ ಅವೆ ಇಲ್ಲಿ ನೋಡಿ. ತುಂಬ ಸಖತ್ತಾಗೈತೆ ನಿಜಕ್ಕೂ ನೋಡಿ. ಮನೆ ಪಕ್ಕ ತೊಗರಿ ಗಿಡ ಕೂಡ ಹಾಕಿದ್ದಾರೆ ನೋಡಿ ನಮ್ಮ ರೈತ ಮಹಿಳೆಯರು. ಅದೇ ಥರ ಅವರೆ ಗಿಡನೂ ನೆಟ್ಟಿದ್ದಾರೆ ನೋಡಿ. ಅವರೆಕಾಯಿ ಬಿಟ್ಟೈತೆ ನೋಡಿ. ಅವರೆಕಾಯಿ ಇದೆ, ಅವರೆ ಹೂವು, ಅವರೆಕಾಯಿ, ಅವರೆ ಗಿಡ ನೋಡಿ. ತುಂಬ ಸಖತ್ತಾಗಿ ಬೆಳೆದಿದ್ದಾರೆ. ಕುಂಬಳ ಗಿಡ ಕೂಡ ಬೆಳೆದಿದ್ದಾರೆ ಮನೆ ಮುಂದ್ಗಡೆ ನೋಡಿ. ಕುಂಬಳ ಗಿಡ ಇದು, ಕುಂಬಳ ಗಿಡ ನೋಡಿ. ನುಗ್ಗೆ ಗಿಡ ಕೂಡ ಬೆಳೆದಿದ್ದಾರೆ. ಮಲ್ಲಿಗೆ ಗಿಡ, ಚೆಂಡು ಹೂವಿನ ಗಿಡ ನೋಡಿ ಮನೆ ಮುಂದ್ಗಡೆ. ತುಂಬ ಸಖತ್ತಾಗೈತೆ ವಾತಾವರಣ ಅಂತೂ, ತುಂಬ ಸಖತ್ತಾಗೈತೆ. ಇಂಥ ಊರಿಗೆ ನಮ್ಮ ಕಲಾವಿದರು ಬಂದು ಡ್ರಾಯಿಂಗ್ ಮಾಡಬೇಕು, ಚಿತ್ರ ಬಿಡಿಸ್ಬೇಕು, ಲ್ಯಾಂಡ್ಸ್ಕೇಪ್ ಮಾಡಿ. ಊರು ಸಖತ್ತಾಗೈತೆ ನಿಜಕ್ಕೂ. ಒಳಗಡೆನೂ ತೋರಿಸ್ಕೊಡ್ತೀನಿ ಊರು ಒಳಗಡೆ. ನಾನು ಇನ್ನೊಂದು ಟ್ರಿಪ್ಪು ಭೇಟಿ ಮಾಡ್ತೀನಿ.
ಇನ್ನೊಂದು ಟ್ರಿಪ್ ಭೇಟಿ ಮಾಡಿ ಊರೊಳಗಡೆ ಏನೇನೈತೆ ದೇವಸ್ಥಾನಗಳು ಯಾವ ಥರ ಕಟ್ಟಾರ, ಮನೆಗಳು ಯಾವ ಥರ ಕಟ್ಟಾರ, ನಮ್ಮ ತಾತ ಮುತ್ತಾತಿರೋ ಅವೆಲ್ಲ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಅದನ್ನು ಯಾವ ಥರ ಐತೆ ಅಂತ ಊರು.